ನಟ ದರ್ಶನ್ ಕೊಲೆ ಆರೋಪದ ಅಡಿ ಬಂಧಿಯಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸುತ್ತಿದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಚಿತ್ರಹಿಂಸೆ ನೀಡಿ ದರ್ಶನ್, ಪವಿತ್ರ ಗೌಡ ಮತ್ತವರ ಗ್ಯಾಂಗ್ ಹತ್ಯೆ ಮಾಡಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರು ಎಲ್ಲರ ವಿಚಾರಣೆ ನಡೆಸಿದ್ದಾರೆ. ಈ ಪ್ರಕರಣದ ಜೊತೆಗೆ ಈ ಹಿಂದಿನ ಕೆಲವು ಘಟನೆಗಳು ಮುನ್ನೆಲೆಗೆ ಬರಲಾರಂಭಿಸಿದೆ. ನಟ ದರ್ಶನ್ ಅವರ ಈ ಹಿಂದಿನ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ಕಣ್ಮರೆಯು ಇದೀಗ ಮತ್ತೆ ಆಕ್ಟಿವ್ ಆಗಿದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಬಿಗಿಯಾದಷ್ಟು ಮಲ್ಲಿ ನಾಪತ್ತೆ ವಿಚಾರವು ಬೆಳಕಿಗೆ ಬಂದಿದೆ. ಕಳೆದ ಕೆಲ ವರ್ಷಗಳಿಂದ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದ ಮಲ್ಲಿ ದಿಢೀರ್ ನಾಪತ್ತೆಯಾಗಲು ಅವರ ತಲೆ ಮೇಲೆ ಕೋಟಿ ಕೋಟಿ ಸಾಲ ಇತ್ತಂತೆ ಅನ್ನೋ ಆರೋಪವಿದೆ. ನಟ ದರ್ಶನ್ ಅವರಿಂದಲೂ ಹಣ ಎಗರಿಸಿ ಪರಾರಿಯಾಗಿದ್ದ ಎಂದು ಹೇಳಲಾಗ್ತಿದೆ. ಆದರೆ ಸದ್ಯ ಅವರೆಲ್ಲಿದ್ದಾರೆ ಎಂಬ ಬಗ್ಗೆ ಯಾವುದೇ ಉತ್ತರವಿಲ್ಲ. ಇದರ ಜೊತೆಗೆ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಎಷ್ಟೋ ಕೆಲಸಗಾರರು ದರ್ಶನ್ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಹೇಗಿರುವಾಗಲೇ ಬಿಗ್ ಬಾಸ್ ಕನ್ನಡದ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಸಹ ಇದೀಗ ನಟ ದರ್ಶನ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿರುವ ಪ್ರಶಾಂತ್ ತಮ್ಮ ಆಪ್ತನಿಗೆ ಹೃದಯಾಘಾತವಾಗಲು ದರ್ಶನ್ ಕಾರಣ ಎಂದಿದ್ದಾರೆ. ಅಷ್ಟಕ್ಕೂ ಪ್ರಶಾಂತ್ ಸಂಬರ್ಗಿ ಪೋಸ್ಟ್ನಲ್ಲಿ ಏನಿದೆ ಅಂತ ಹೇಳೋದಾದ್ರೆ, ಕನ್ನಡ ಚಿತ್ರರಂಗದ ಒಬ್ಬ ಖ್ಯಾತ ಸಂಗೀತ ನಿರ್ದೇಶಕ ಮತ್ತು ಟಿವಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರೋ ನನ್ನ ಸ್ನೇಹಿತನಿಗೆ 2 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇದಕ್ಕೆ ಕಾರಣ ರೌಡಿ ಬಾಸ್. ಡಿ ಬಾಸ್ ಈಸ್ ನೌ ಆರ್ ರೌಡಿ ಬಾಸ್. ಅದೇ 6 ಅಡಿ ಎತ್ತರದ ಮೃಗದಿಂದ ಬೆದರಿಕೆಯ ಕರೆ ಮತ್ತು ಮಾನಸಿಕ ಹಿಂಸೆ ಎಂದು ಬರೆದುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲೇ ಇದ್ದ ರೇಣುಕಾ ಸ್ವಾಮಿಗೆ ಒಂದು ಫೋನ್ ಮಾಡಿ ಆಕೆ ಹೀಗೆ ಮಾಡಿದೆ ರಾಸ್ಕಲ್ ಅಂದಿದ್ರೆ ಅವನು ಅಣ್ಣ ತಪ್ಪಾಯ್ತು ಅಂತ ಹೇಳ್ತಿದ್ದ. ನಮಗಷ್ಟೇ ಅಲ್ಲ, ಯಾವ ಹೆಣ್ಮಕ್ಳಿಗೂ ಹೀಗೆ ಮಾಡಬೇಡ ಅಂದಿದ್ರೆ ದರ್ಶನ್ ಇನ್ನೂ ದೊಡ್ಡವರಾಗ್ತಿದ್ರು. ಆದ್ರೆ ಅದನ್ನ ಬಿಟ್ಟು ದರ್ಶನ್ ಮಾಡಿದ್ದೇನು? ದರ್ಶನ್ ನೀನು ನಿನಗೆ ಗೊತ್ತಿಲ್ಲದಂತೆ ಆಹಾರವಾದೆ. ಯಾರಿಗೆ ಆಹಾರ ಆದೆ, ಯಾಕೆ ಆಹಾರ ಆದೆ ಎಂಬುದು ನಿನಗೆ ಖಂಡಿತ ಗೊತ್ತಿಲ್ಲ. ಗೊತ್ತಿದ್ದರೆ ಖಂಡಿತ ಈ ತಪ್ಪು ಮಾಡ್ತಿರಲಿಲ್ಲ ಎಂದಿದ್ದಾರೆ ಹಿರಿಯ ಪತ್ರಕರ್ತ ಅಗ್ನಿ ಶ್ರೀಧರ್. ಇನ್ನು ದರ್ಶನ್ ಆಚೆ ಬಂದೇ ಬರ್ತಾನೆ. ಬಂದ ಮೇಲೂ ಅವನು ಪರಿವರ್ತನೆ ಆಗದಿದ್ರೆ ಹಂದಿಗಿಂತಲೂ ಕಡೆಯಾಗ್ತಾನೆ. ಅಂಧಾಭಿಮಾನಿಗಳು ಏನೇ ಹೇಳಿದ್ರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಹಂದಿಯಾಗಿದ್ರೆ ಎಷ್ಟೋ ಬೆಲೆ ಇರುತ್ತೆ, ಅವನಿಗೆ ಬೇರೆ ಇರಲ್ಲ ಎಂದು ಅಗ್ನಿ ಶ್ರೀಧರ್ ಸದ್ಯ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.